ಈ ಸಂವಿಧಾನದಲ್ಲಿ ಹಿಂದೂ ಅಂತ ಪದ ತಂದಿರ್ತಕ್ಕಂಥವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಾದ್ಮೇಲೆ ನೆಹರು ಅವರು ಇದನ್ನ 2ನೇ ಬಾರಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಹಿಂದೂ ಕೋಡಿಫಿಕೇಶನ್ ಬಿಲ್ 4 ಹಂತದಲ್ಲಿ ಪಾರಾಗಿರ್ತಕ್ಕಂಥಲ್ವಾ? ಹಿಂದೂ ಅಂತ ಪದ ತಂದಿರ್ತಕ್ಕಂಥವ್ರು ಯಾರು? ತಂದವ್ರು ಯಾರು? ಸೊ ಇವರೇ ನೀವು ತಿಳ್ಕೊಂಡು ಹಿಂದೂ ಹಿಂದೂ ಅಂತ ಪರ ಮಾತನಾಡ್ತಿದಾರಲ್ಲ, ಇದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಕೇಳ್ರಿ. ಒಂದು, ಇವತ್ತು ಶಂಕರಾಚಾರ್ಯ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಶಂಕರಾಚಾರ್ಯ ಅವರು? ಯಾರು ಉತ್ತರ ಕೊಡ್ಬೇಕು ಅದಕ್ಕೆ? ಎಲ್ಲಿವರೆಗೆ ಗುಡಿ ಸಂಪೂರ್ಣ ಆಗೋದಿಲ್ಲ, ಪ್ರತಿಷ್ಠಾಪನೆ ಮಾಡಬಾರ್ದು, ಮೂರ್ತಿ ಪ್ರತಿಷ್ಠಾಪನೆ ಆಗಬಾರ್ದು ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇವರು ಎಲೆಕ್ಷನ್ ಬಂದ್ಬಿಡುತ್ತೆ, ತುರಾತುರಿನಲ್ಲಿ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಇದು ಬಿಟ್ಟರೆ ಬೇರೆ ಇಲ್ವಾ? 10 ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಬೇಡ? ಡಿಮಾನಿಟೇಷನ್ ಬಗ್ಗೆ ಮಾತನಾಡಬೇಡ, 2,000 ರೂಪಾಯಿ ನೋಟಲ್ಲಿ ಮಾತಾಡೋದು ಬೇಡ, 100 ಹೊಸ ಟೌನ್ಗಳು ಸಿಟಿಗಳು ಮಾಡ್ತೀವಿ ಅಂತ ಅದ್ರ ಬಗ್ಗೆ ಮಾತನಾಡೋದು ಬೇಡ? ಇವತ್ತು ಬಾಂಗ್ಲಾದೇಶಿಗೆ ಅಫ್ಘಾನಿಸ್ತಾನಿಗೆ ನಾವು ಕಂಪೇರ್ ಮಾಡಿದ್ರೆ GDP ಅಲ್ಲಿ ಕೆಳಗಿದ್ದೀವಿ. ಇವತ್ತು ಅಫ್ಘಾನಿಸ್ತಾನು ರುಪಿ ಟು ಡಾಲರ್ ಇಟ್ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟು ಡಾಲರ್. ಇಂಥವೆಲ್ಲ ಚರ್ಚೆ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬರು ಮೀಡಿಯಾದವ್ರು ಬೇರೆ ರಾಮ ಮಂದಿರ ಬೇರೆ ಇಲ್ಲ, ರಾಮ ಮಂದಿರ ಬಿಟ್ರೆ ಮಣಿಪುರ್ ಬಗ್ಗೆ ಮಾತಾಡೋದು ಬೇಡ, ಮಣಿಪುರ್ ಬಗ್ಗೆ ಚರ್ಚೆ ಬೇಡ ಮಾತಾಡೋದು. ದಯಮಾಡಿ ಇದು ಅದೇ ಒಂದು ಮಿಸ್ಯೂಸ್ ಆಫ್ ಪವರ್ ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಟೆಕ್ನಿಕ್. ಅಂದರೆ ಈಗ ರಾಮ ಮಂದಿರಿಗೆ ಹೋಗ್ಬಿಟ್ರೆ ಇಡೀ ದೇಶ ಹಂಗಂಗೆ ಎಲ್ಲ ಬೆಳಕಾಗ್ಬಿಡ್ತತ್ತ ಈ ಹಳೆ ಲೆಕ್ಕಕ್ಕೆ. ಇವರಷ್ಟೇ BJP ಅವರಿಗೆ ಅಧಿಕಾರಕ್ಕೆ ಬರ್ಲಿಕ್ಕೆ ಇದೊಂದು ಟ್ರಿಕ್ ಮಾಡ್ತಾ ಇದಾರೆ, ಮುಂದೆ ಜನ ತೋರಿಸ್ತಾರೆ ಅದಕ್ಕೆ. ರಾಮ ಮಂದಿರ ರಾಷ್ಟ್ರ ಮಂದಿರ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಮ್ಮ ದುರ್ಗವನ್ನು ಕೂಡ ನಮಗೆ. ನಾವ್ ಹೇಳ್ತೀವಲ್ರಿ, ದುರ್ಗಮ್ಮ, ಮಾರಮ್ಮ, ಗಂಡಿ ಮಾರಮ್ಮ, ಕಾಳಮ್ಮ, 7 ಕೋಟಿ ಮೈಲಾರ, ಪಾಂಡುರಂಗ, ವಿಠಲ, ಇವರೆಲ್ಲ ನಮ್ಮ ಬಡವ್ರ ದೇವ್ರು, ಅವ್ರು ಕೂಡ ನಮ್ಮ ದೇವ್ರೆ. ಹಂಗೆ ವಾಸ್ತವಿಕವಾಗಿ ನೋಡಿದ್ರೆ ರಾಮಾಯಣದ ಇತಿಹಾಸವನ್ನು ನೋಡಿದ್ರೆ ರಾಮ ಇರ್ತಕ್ಕಂಥ ರಾಜ್ಯ ಅವರು ಮರ್ಯಾದಾ ಪುರುಷೋತ್ತ ರಾಮ ಅವರು. ಇವ್ರು ಅವ್ರನ್ನ ಕರ್ಕೊಂಬಂದು ದೇವರಂತ ಪೂಜಿಸ್ತಿದ್ದಾರೆ, ನಾವು ಪೂಜಿಸ್ತೀವಿ, ಒಪ್ತೀವಿ. ಸೀತಾ ಮಾತಾ ಕೂಡ ದೇವರಂತ ಒಪ್ತೀವಿ. ಆದರೆ ಇವ್ರು ಇದನ್ನೆಲ್ಲ ಜನಕ್ಕೆ ಹಳ್ಳೆಡಿಸ್ತಕ್ಕಂಥದ್ದು, ತಪ್ಪದಾರಿ ಕರ್ತಕ್ಕಂಥದ್ದು, ಇತಿಹಾಸನ ಸುಳ್ಳು ಹೇಳ್ತಕ್ಕಂಥದ್ದು. ಈಗ 10 ವರ್ಷ ಆಯ್ತಲ್ಲ, ಮತ್ತೆ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಮಾತನಾಡೋದ್ ಬದಲು ಯಾಕೆ ಮತ್ತೆ ಇವ್ರು ಅಗಲಲ್ಲದೆ ಗುಡಿ ಬಗ್ಗೆ ಮಾತನಾಡ್ತಾರೆ? ಸೊ ಇದ್ರಿಗೆ ಜನ ಅರ್ಥ ಮಾಡ್ಕೊಳ್ತಾರೆ. ಬಟ್ ಇದರಿಂದ ಸ್ವಂತ ಏನೇ ಲಾಭ ಇದ್ರೂ ಕೂಡ BJP ಲಾಭ ಇದೆ. ಇದಕ್ಕೆ ಯಾವುದೇ ರೀತಿಯ 1 ರೂಪಾಯಿ ದೇಶಕ್ಕೆ ಲಾಭ ಇಲ್ಲ, ಇದರಿಂದ 1 ರೂಪಾಯಿ ಯಾವ ಹಿಂದೂಗೂ ಲಾಭ ಇಲ್ಲ. 10 ವರ್ಷದ ಅವಧಿಯಲ್ಲಿ ಯಾವ ಹಿಂದೂ ಉದ್ದಿಮೆದಾರರು ಕೂಡ ಲಾಭ ಆಗಿಲ್ಲ. ಕೆಲವಾರು 4-5 ಜನ ಬಿಟ್ಟರೆ ಎಲ್ಲ ಉದ್ದಿಮೆದಾರರು, ಸುಮಾರು 2 ಕೋಟಿ ಉದ್ದಿಮೆದಾರರು ದೇಶ ಬಿಟ್ಟು ಹೋಗಿದ್ದಾರೆ. ದಾಖಲಾತಿ ಇದೆ, ಕೊಡೋಣ. They want to have a debate. How many business people have left, surrendered their passport and gone to different countries? Should we have a debate on this? ಇಂಥ 100 ಇದಾವೆ, ಈಗ ಚರ್ಚೆ ಇದಾವೆ. ಚರ್ಚೆನಾಗ ಪ್ರಶ್ನೆ ಇದೇ ಬಂದು ಕೇಳಿದ್ರೆ ನಾವೇನು ಬೇರೆ ಉತ್ತರ ಮಾಡಂಗಿಲ್ಲಲ್ಲ. ಸರ್, ಈಗ RSS ಮತ್ತೆ BJP ಈವೆಂಟ್ ಅನ್ನುವಂಥದ್ದು ಕಾಂಗ್ರೆಸ್ ಪತ್ರಿಕಾ ಪ್ರಕಟಣೆ ಇದನ್ನ ಹೆಂಗೆ ಹೇಳ್ತೀವಿ? ಮತ್ತೆ ಇದು ಈವೆಂಟ್ ಅಲ್ಲ, ಇನ್ನೇನಿದು ಈವೆಂಟ್ ಮ್ಯಾನೇಜ್ಮೆಂಟ್. ಕಳೆದ 10 ವರ್ಷದಿಂದ ಇರ್ತಕ್ಕಂಥ ಈವೆಂಟ್ ಮ್ಯಾನೇಜ್ಮೆಂಟ್. ಯಾವ ಪ್ರಧಾನಮಂತ್ರಿ ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಬರಲ್ಲ ಅಂತ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ? ಅಲ್ಲಿ ಪ್ಲಾಸ್ಟಿಕ್ ತೆಗೆಯಕ್ಕೆ ಹೋದ್ರಲ್ಲಿ ಒಂದು ಕ್ಯಾಮ್ರಾ ಹೋಗಿರ್ತತೆ, ಗುಡಿ ಗೋಪುರದಿಂದ ಒಂದು ಕ್ಯಾಮ್ರಾ ಹೋಗಿರ್ತತೆ, ಸ್ಮಾಕಿಂಗ್ ಅಲ್ಲೇ ಈಜಾಡಕ್ ಹೋದ್ರೆ ಒಂದು ಕ್ಯಾಮ್ರಾ ಮೊದಲೇ ಹೋಗ್ಬಿಟ್ಟಿರ್ತತೆ, ನಡಿಬೇಕಂದ್ರೆ 5-6 ಕ್ಯಾಮ್ರಾಗಳೆಲ್ಲ ಅಕ್ಕಪಕ್ಕ ಇರ್ತಾವೆ. ಇದು ಕಾಣಂಗಿಲ್ಲೇನ್ರಿ ಇದು? ಅಲ್ಲ, ದಿಸ್ ವಾಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್? You mean to say something great is happening to the country. In democratic country, if anybody you make them as a god, dummy god ಮಾಡಿದಾಗ ದೇಶ ಸಫರ್ ಆಗುತ್ತೆ. ಅವ್ರು ಅನುಕೂಲ ಆಗ್ಬೋದು, ಪ್ರಧಾನಮಂತ್ರಿ ಅವ್ರಿಗೆ ಅನುಕೂಲ ಆಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. BJP ಪಾರ್ಟಿಯವ್ರ ಕೆಲವು ಅನುಕೂಲ ಆಗ್ಬೋದು. ಈಗ ಅವ್ರದ್ದೇ ರೆಕಾರ್ಡ್ಸ್ ಇದೆಯಲ್ಲ, BJP 70 ವರ್ಷದಿಂದ ಏನಿರ್ತಕ್ಕಂಥ ದುಡ್ಡು ಈ ಪಾರ್ಟಿನಾಗ ಇವತ್ತು 10,000 ಕೋಟಿ ಇದೆ. BJPಯ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇವತ್ತು 10,000 ಕೋಟಿ ಉಳಿದು ಎಲ್ಲಿಂದ ಬಂದು ದುಡ್ಡು? ಇದು ಚರ್ಚೆ ಮಾಡೋಣ ಇನ್ನೊಂದ್ಸಲ. ಹೋಗೋಣ. ರಾಮನ ಮೂಲಕವೇ ಚುನಾವಣೆಯನ್ನ ನೋಡ್ತಾ ಇದ್ದೇವೆ. ಇನ್ನೇನಿದೆ, ಬೇರೆ ಉಳಿದೇ ಇಲ್ಲಲ್ಲ. ಈಗ ರಾಮ ಮೂಲಕನೇ ಈ ಪಾರ್ಟಿ ಡೆವಲಪ್ ಆಗಿರತಕ್ಕಂಥದ್ದು. ಈಗ ಲಾಸ್ಟಿಗೆ ಎಲ್ಲಿಗೆ ಬಂದತ್ತಂದ್ರೆ ರಾಮನ ಮೇಲೆ ಇವತ್ತು ಓಟ್ ಕೇಳಿ ಅಧಿಕಾರಕ್ಕೆ ಬರಬೇಕು. ನೀವೇನು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಿರಲ್ಲ, ಚರ್ಚೆ ಮಾಡಿರಲ್ಲ. 10 ವರ್ಷದ ಅವಧಿಯಲ್ಲಿ ಏನು ಕೆಲಸ ಮಾಡ್ರೆ ಅದ್ರ ಬಗ್ಗೆ ಮಾತನಾಡೋದ್ ಬದಲು ಎಲೆಕ್ಷನ್ ಟೈಮ್ ತಂದು ಆಮೇಲೆ ಎಲ್ಲ ಮಾಧ್ಯಮದವ್ರು ನೀವು ಕೂಡ ಈ ಪ್ರಶ್ನೆ ಕೇಳಬಾರ್ದಲ್ಲ. ನೀವು ಕೂಡ BJP ಅವ್ರು ಕೇಳಿ, ವೈ ಆರ್ ಯು ಮೇಕಿಂಗ್ ಎವ್ರಿವೇರ್, ವೈ ಎವ್ರಿ ಮೀಡಿಯಾ ಇಸ್ ಆಸ್ಕಿಂಗ್ ಸೇಮ್ ಕ್ವಶನ್? ಐ ಥಿಂಕ್ ಇವನ್ ಮೀಡಿಯಾ ಶುಡ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ಡು ಇಟ್. ಥ್ಯಾಂಕ್ ಯು. ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆ ಇವತ್ತಿನ ಅಭ್ಯರ್ಥಿಗಳು ಫೈನಲ್ ಆಗಲ್ಲ. ಇಲ್ಲ, ರಾಹುಲ್ ಗಾಂಧಿ ಅವರು ಕರೆದಿದ್ದಾರೆ. ಬಹುತೇಕ ವಿಲ್ ಹ್ಯಾವ್ ಇಂಟ್ರಾಕ್ಷನ್. ನಮಗೆ 2 ತಾಸು ಟೈಮ್ ಕೊಟ್ಟಿದ್ದಾರೆ. ಇಂಟ್ರಾಕ್ಷನ್ ಮಾಡ್ತೀವಿ, ನಮ್ಮ ಅಭಿಪ್ರಾಯನ ಅವ್ರು ಕೇಳ್ತಾರೆ, ಅವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಅದ್ರ ಮೇಲೆ ಮುಂದಿನ ಚುನಾವಣೆ ನಾವು ಆರಂಭ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.